2024 ಲೋಕಸಭಾ ಚುನಾವಣೆಯ ಅಂಗವಾಗಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆ ಶ್ರೀರಂಗಪಟ್ಟಣದ ಟಿಎಪಿಸಿಎಂಎಸ್ ಸಭಾಂಗಣದಲ್ಲಿ ನಡೆಯಿತು. ಸಚಿವ ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಚುನಾವಣಾ ರಣಕಹಳೆ ದಿನಕ್ಕೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಪ್ರಾರಂಭಿಸಿದ್ದಾರೆ. ಇಂದು ಶ್ರೀರಂಗಪಟ್ಟಣ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಪ್ರಚಾರ ಸಭೆಗೆ ಸಚಿವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಜನರಿಗೆ ಉತ್ತಮ ಆಡಳಿತ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. 5 ಗ್ಯಾರಂಟಿ ಚಾಲನೆ ಆಗುವುದಿಲ್ಲ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದರೂ ನಮ್ಮ ಸಿಎಂ ಅಲ್ಪಾವಧಿಯಲ್ಲೇ ಎಲ್ಲವನ್ನ ಜಾರಿಗೆ ತಂದು ಅನುಷ್ಠಾನ ಮಾಡಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳಿಗೆ 36,000 ಕೋಟಿ ವ್ಯಯ. ಇವತ್ತು ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಹೋಗ್ತಿದ್ದಾರೆ. ಬರ ಪರಿಹಾರಕ್ಕಾಗಿ ಮನವಿ ಕೊಟ್ಟು 6-7 ತಿಂಗಳಾಗಿದೆ. ಇದುವರೆಗೂ ಕೇಂದ್ರದಿಂದ 1 ಪೈಸೆ ಬಿಡುಗಡೆಯಾಗಿಲ್ಲ. ಈ ಹಿಂದೆ 5 ವರ್ಷ ಅಧಿಕಾರದಲ್ಲಿದ್ದವರು ಜಿಲ್ಲೆಗೆ ಏನೂ ಮಾಡಿಲ್ಲ. ನಮ್ಮ ಜಿಲ್ಲೆ ಜನರು ಯಾವತ್ತೂ ಸ್ವಾಭಿಮಾನ ಬಿಟ್ಟುಕೊಟ್ಟಿಲ್ಲ. ಜಿಲ್ಲೆಯ ಜನ ತೀರ್ಮಾನ ಮಾಡಬೇಕಿದೆ. ಈ ಜಿಲ್ಲೆಯ ಸಮಸ್ಯೆ ಅಭಿವೃದ್ಧಿಗೆ ಯಾರು ಸ್ಪಂದಿಸುತ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಇವರ ಆಡಳಿತದಲ್ಲಿ ಮೈಶುಗರ್ ಕಾರ್ಖಾನೆ ಆರಂಭಿಸಲು ಕ್ರಮ ವಹಿಸಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಹೊಸ ಕಾರ್ಖಾನೆಗೆ ಘೋಷಣೆಯಾಗಿದೆ. ಜಿಲ್ಲೆಗೆ ಹೊಸ ಕೃಷಿ ವಿವಿ ಘೋಷಣೆಯಾಗಿದೆ. ನಾವು ನಿಮಗಾಗಿ ಹಗಲು ರಾತ್ರಿ ದುಡಿಯೋದಕ್ಕೆ ಸಿದ್ಧ ಎಂದರು. ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಸರ್ಕಾರದ ಕಾರ್ಯಕ್ರಮದ ವಿಚಾರದಲ್ಲಿ ಮಾತನಾಡಿದರು. ಬಹುಶಃ ಈ ಪ್ರಪಂಚದಲ್ಲಿ ಈ ರಾಜ್ಯದಲ್ಲಿ ಸ್ವತಂತ್ರ ಬಂದ ಇಷ್ಟೊಂದು ಒಳ್ಳೆಯ ಉತ್ತಮವಾದಂತ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ರೆ ಅದು ಇವತ್ತಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವರು ನೇತೃತ್ವವಾಗಿ 5 ಗ್ಯಾರಂಟಿ ಅನೌನ್ಸ್ ಮಾಡಿದಾಗ ಇಡೀ ರಾಷ್ಟ್ರದ ಎಲ್ಲಾ ಪಕ್ಷದ ಮುಖಂಡರು, ಅಧಿಕಾರಿಗಳು ಬೆಚ್ಚೋದು. ಇದು ಸಾಧ್ಯವೇ ಇಲ್ಲ. ನೀವು ಈ 5 ಗ್ಯಾರಂಟಿಯನ್ನ ಚಾಲನೆ ಕೊಡಲಿಕ್ಕೆ ಯಾವುದೇ ಕಾರಣಕ್ಕೂ ಆರ್ಥಿಕವಾಗಿ ನಿಮಗೆ ಸಾಧ್ಯ ಇಲ್ಲ. ಅದು ನಾವು ಮೊದಲನೇ ಕ್ಯಾಬಿನೆಟ್ ಹೋದಾಗ ಅಲ್ಲಿರ್ತಕ್ಕಂಥ ಆರ್ಥಿಕ ಇಲಾಖೆ ಅಧಿಕಾರಿಗಳು ಮತ್ತು ಇತರೆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಆ ಕಡೆ ತಿರುಗಿ ನೋಡಿದ್ರೆ ನಮ್ಗೆಲ್ಲ ಕೈ ಮುಗಿದ್ರು. ಸರ್, ಹೆಂಗ್ ಸಾಧ್ಯ, ನೀವು ಹೆಂಗ್ ಒಪ್ಕೊಂಡ್ಬಂದ್ರಿ ಎಲ್ಲ. ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಬಹುಶಃ ಅದನ್ನ ಎಷ್ಟು ಸುಲಭವಾಗಿ ಬಗೆಹರಿಸಿ 36,000 ಕೋಟಿ 10 ತಿಂಗಳಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದ್ರು. ಎಷ್ಟು ಕೊಡ್ತಿದ್ರು? 4,000 ಕೊಡ್ತಿದ್ರು, 2,000 ಕೊಡ್ತಿದ್ರು. ಅಥವಾ ಇನ್ನೊಂದು ಯಾವುದೋ ಒಂದು ರೀತಿ ಮಾಡಿದ್ರೆ ಎಷ್ಟು ಕೊಡ್ತಿದ್ರು? ಸಾಲ ಮನ್ನಾ ಮಾಡಿದ್ರೆ 7,000 ಕೋಟಿ 8,000 ಕೋಟಿ ಆಗ್ತದೆ. ಇವತ್ತು ನಿಮ್ಗೆ ತಲುಪುವುದು ಒಂದಲ್ಲ ಒಂದು ರೀತಿ ಪ್ರತಿ ಕುಟುಂಬಕ್ಕೆ 36,000 ಕೋಟಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸ್ಟಾರ್ ಚಂದ್ರ ಅವರನ್ನ ಗೆಲ್ಲಿಸಿ ಆ ಮುಖೇನ ಈ ಜಿಲ್ಲೆಯ ಸ್ವಾಭಿಮಾನ ಉಳಿಸಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೈ ಜೋಡಿಸಿ. ಇದಕ್ಕಾಗಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಶ್ರಮಿಸಬೇಕು. ಎದುರಾಳಿ ಯಾರೇ ಇರಲಿ, ಕಾರ್ಯಕರ್ತರು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿ. ಸರ್ಕಾರದ ಗ್ಯಾರಂಟಿಗಳು, ಯೋಜನೆಗಳನ್ನ ಜನರಿಗೆ ತಲುಪಿಸುವ ಯಾವುದೇ ಪಕ್ಷದವರೇ ಆಗಲಿ ಅವರ ಮನೆಗೆ ಹೋಗಿ ಅವರ ಮನ ಪರಿವರ್ತಿಸುವ ಕೆಲಸ ಮಾಡಿ ಎಂದರು. ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಮಂಡ್ಯ ಜಿಲ್ಲೆಯಲ್ಲಿ ಇದೇ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಕಾಸಿ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಒಂದು ದಿವಸ ಅದ್ದೂರಿಯಾದಂತ ಸಭೆ ಮಾಡಬೇಕಾದ್ರೆ ನೀವೆಲ್ಲರೂ ಸಹ ವೆಂಕಟರಾಮಯ್ಯಗೌಡರನ್ನ ನಮ್ಮ ಸ್ಟಾರ್ ಚಂದ್ರವನ್ನು ಗೆಲ್ಲಿಸ್ತಾರೆ. ನಿಮಗೆ ಯೋಚನೆ ಮಾಡಬೇಕು. ಅದು ಜನತಾದಳ ಕ್ಯಾಂಡಿಡೇಟ್ ಬರ್ತಾರೋ, ಬಿಜೆಪಿ ಕ್ಯಾಂಡಿಡೇಟ್ ಬರ್ತಾರೋ, ಇಬ್ರು ಸಮ್ಮಿಶ್ರ ಬರ್ತಾರೋ ಅಥವಾ 3 ಜನ ಬರ್ತಾರೋ ಗೊತ್ತಿಲ್ಲ. ನಾವು ಈ ಜಿಲ್ಲೆಯ ಸ್ವಾಭಿಮಾನವನ್ನು ಉಳಿಸೋಣ. ಈ ಜಿಲ್ಲೆಯ ಒಂದು ಮುಂದಿನ ಅಭಿವೃದ್ಧಿಗೆ ನಾವು ಹೆಚ್ಚು ಒತ್ತಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಬೇಕು. ಇವೆಲ್ಲರೂ ಹಿಂದೆ ಗ್ಯಾರಂಟಿ ಕಾರ್ಡ್ ಮನೆಗೆ ಹಂಚಿದ್ದೀರಾ, ವೋಟ್ ಲಿಸ್ಟ್ ಮನೆಗೆ ಹಂಚಿದ್ದೀರಾ, ಮನೆಗೆ ಹೋಗಿ ನೀವೆಲ್ಲರೂ ಸಹ ಬಾಬಾ ಚುನಾವಣೆ ಮಾಡಿದ್ದೀರಾ. ಇವತ್ತು ಎಷ್ಟು ದಿವಸ, ಪ್ರತಿ ದಿವಸ ಒಂದು ಅರ್ಧ ಗಂಟೆ ಬೆಳಗ್ಗೆ ಎದ್ದಾಗ ಸ್ನಾನ ಮಾಡೋವರೆಗೂ 6 ಗಂಟೆಗೆ ಎದ್ದು 10 ಜನ ಮಹಿಳೆಯರು 4 ಜನ ಇರ್ಬೋದು, ಪುರುಷರು 4 ಜನ ಇರ್ಬೋದು, ಎಲ್ಲರೂ ಇರ್ಬೋದು. ಅವರು ಹಿಂದುಳಿದವರಲ್ಲಿ, ದಲಿತರಲ್ಲಿ, ಒಕ್ಕಲಿಗರಲ್ಲಿ, ಆ ಊರಲ್ಲಿ ಇನ್ಯಾವುದೇ ಲಿಂಗಾಯತರಲ್ಲಿ, ಬ್ರಾಹ್ಮಣರಲ್ಲಿ, ಇನ್ಯಾವುದೇ ಜನ ಆ ಊರಿನಲ್ಲಿ 4 ಜನ ಸೇರ್ತೀವಿ. ಇವತ್ತು ಈ ಲೈನಲ್ಲಿ ಹೋಗೋದಂದ್ರೆ ಯಾರು? ಮಹಿಳೆಯರು ಒಂದ್ ಕಡೆ, ನೀವು ಒಂದ್ ಕಡೆ, ಸಾಯಂಕಾಲ ಒಂದು ಲೈನಲ್ಲಿ ನೋಡಿ, ಬೆಳಗ್ಗೆ ಎದ್ದಾಗ ಒಂದು ಲೈನಲ್ಲಿ ನೋಡಿ. ಇವತ್ತಿಂದ ಸಾಕು ಬೇಕಾಗಿ ಜನ ಇಲ್ಲಪ್ಪ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ
ಮಾಡ್ತೀವಿ ಸಾಕೊಂಡ್ರೆ ಅನ್ಬೇಕು. ಅಷ್ಟು ನೀವು ಪ್ರತಿ ಊರಿನಲ್ಲಿ ಕನಿಷ್ಠ ಬೂತ್ ಮಟ್ಟದಲ್ಲಿ ಇವತ್ತಿಂದ 26 ತಾರೀಕು ಸಾಯಂಕಾಲ ಏಪ್ರಿಲ್ 26 ತಾರೀಕು ಸಾಯಂಕಾಲ ಸತತವಾಗಿ. ಸಭೆಯಲ್ಲಿ ಅಭ್ಯರ್ಥಿ ಸ್ಟಾರ್ ಚಂದ್ರು, ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡ, ಗಣಿಕಾ ಪಿ ರವಿಕುಮಾರ್, ಪರಿಷತ್ ಸದಸ್ಯ ಮಧುಜಿ ಮಾದಿಗೌಡ ಸೇರಿದಂತೆ ಹಿರಿಯ ಕಾಂಗ್ರೆಸ್ ನಾಯಕರು, ಮುಖಂಡರು ಭಾಗಿಯಾಗಿದ್ದರು.